ಎಲ್ಲೋ ಸ್ನೇಹಿತರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಎಲ್ಲೋ ವರ್ಲ್ಡ್ ಕನ್ನಡ. ಈಗ ಬೆಳಿಗ್ಗೆ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ನಾಷ್ಟ ಕೂಡ ಆಯಿತು. ಟೈಮ್ ಬಂದು 11 ಗಂಟೆ ಆಗ್ತಾ ಬಂದು ಸಿಕ್ಕಾಬಿಟ್ಟೆ ಬಿಸಿಲೈತೆ. ಇಲ್ಲ ಆಚೆ ಹೋಗೋಣ ಸೈಟ್ ಹತ್ರ ಅಂತ ಕರೆದ್ರು. ಅದಕ್ಕೆ ಇವಾಗ ಕಾರಲ್ಲಿ ಬಂದು ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಬನ್ನಿ ಸೈಟ್ ಹತ್ರ ಹೋಗಿ ಅವ್ರು ಏನೇನು ಮಾಡ್ತಾರೆ ಅಂತ ಕತೆ ಅಂತ ಪ್ರತಿಯೊಂದು ಸೈಡ್ ಡೀಟೇಲಾಗಿ ತೋರಿಸ್ತೀನಿ. ಯಾವುದೇ ಹೇಳೋದು ನಾನು ನೆನ್ನೆ ಹೇಳ್ದಂಗೆ ನೆನ್ನೆ ವೀಡಿಯೋಲಿ ಹೇಳಿದ್ದೀನಿ ನಿಮಗೆ ಆಲ್ರೆಡಿ. ಬೇರೆ ಸಣ್ಣ ಪುಟ್ಟ ಕೆಲಸಕ್ಕೆ ಅಷ್ಟೇ ಹೋಗೋದು. ಏನಿದ್ರು ಅಲ್ಲಿ ಇಲ್ಲಿ ಮನೆ ಹತ್ರ ಸ್ವಲ್ಪ ಕೆಲಸ ಆಚೆ ಇದ್ದು ಮಾತ್ರ ಅಷ್ಟೇ ಹೋಗೋದು. ಫಸ್ಟ್ ಗಾಡಿಯಲ್ಲಿ ಹಾಕೊಂಬಿಡೋಣ ಬನ್ನಿ, ಅಕಸ್ಮಾತ್ ಬಂದುಬಿಡ್ತಾರೆ ಸುಮ್ಮನೆ. ಆಮೇಲೆ ಗಾಡಿ ರಿವರ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಮನೆ ಹತ್ರ. ನೆನ್ನೆ ಮೈಲೇಜ್ ಎಷ್ಟಪ್ಪ ಬಂತು ಅಂದರೆ ಗಾಡಿ ಇದು ಹೈವೇಲಿ ಹೇಳ್ತಾರ. ನಾನು ನೆನ್ನೆ ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ರಿ. ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಸೀದಾ ಹೈದ್ರಾಬಾದ್ ಬರೋಷ್ಟೊತ್ತಿಗೆ ಒಂದು ಕಾಲ್ ಟ್ಯಾಂಕ್ ಇತ್ತು ಗಾಡಿಯಲ್ಲಿ. ಮೈಲೇಜ್ ಎಷ್ಟಪ್ಪ ಬಂದೈತೆ ಅಂದರೆ 15 ಕಿಲೋಮೀಟ್ರ್ ಮೈಲೇಜ್ ಬಂದೈತೆ. ಅಂದರೆ 15 ಮೈಲೇಜ್ ಬಂದೈತೆ ಒಂದು ಫುಲ್ ಟ್ಯಾಂಕ್ ಹಾಕ್ಸಿ. ನಾನು 120-100 ಈ ಥರ ಗಾಡಿ ಓಡಿಸ್ಕೊಂಬಂದಿದ್ದು. ಅದಕ್ಕೆ ಮೈಲೇಜ್ ಅಷ್ಟು ಬಂದಿದೆ. ಅದೇ ನೀವು ನಾರ್ಮಲಾಗಿ ಒಂದು 80 ಇದೆ ಒಂದು ನಿಮಿಷ. ಅದೇ ನಾರ್ಮಲಾಗಿ ಒಂದು 80 ಒಂದು 90 ಕ್ರೂಸ್ ಮಾಡ್ಕೊಂಬಂದ್ರೆ ಒಂದು 17 ಬರುತ್ತೆ ಗುರು. ಮ್ಯಾಕ್ಸ್ ಅಂದರೆ 17 ಲಾಸ್ಟ್ ಅನ್ಕೊತೀನಿ. XL ಇರಿಟಿಗೆ ಆಗಲಿ XL 6 ಆಗಲಿ 17 ಲಾಸ್ಟಲ್ಲಿ 18 ಗುರು. ನನ್ನ ಅನ್ಸಿದ ಮಟ್ಟಿಗೆ ನಾನು ಓಡಿಸಿರೋ ಪ್ರಕಾರ. ಸಿಟಿಯಲ್ಲೆಲ್ಲ ನಿಮ್ಗೊಂದು 13 ಒಂದು 13ರಿಂದ 15 ಒಳಗಡೆ ಕೊಡುತ್ತೆ. ಇಷ್ಟೇ ಕೆಪಾಸಿಟಿ ಅನ್ಕೊತೀನಿ ಕೊಡೋದು. ಅದ್ರ ಮೇಲೆ ಅಂದ್ರೂ ಆಗಲ್ಲ ಗುರು, ಕಷ್ಟ ಇದೆ. ಈ ದೊಡ್ಡ ದೊಡ್ಡ ಗಾಡಿಗಳಿಗೆ 7 ಸೀಟರ್ಗೆಲ್ಲ 18-15 ಇವೆಲ್ಲ ಕೊಡೋ ಸಿಕ್ಕಾಬಿಟ್ಟೆ ಗ್ರೇಟ್ಫುಲ್ ಅಂದ್ಕೊಳ್ಳಿ. ಪರವಾಗಿಲ್ಲ, ಮಾರುತಿ ಅವ್ರು ಕೊಡ್ತಾವ್ರೆ. ಇದು ಆ್ಯಕ್ಚುಲಿ ಹೈಬ್ರಿಡ್ XL 6 ಬ್ಯಾಟ್ರಿಯಿಂದ ರನ್ ಆಗುತ್ತೆ. ಅದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಎಲ್ಲ ಅದು ನಿಮಿಷ ನೋಡಿ, ಇಲ್ಲೇ ಮೀಟ್ರ್ ಇದೆಯಲ್ಲ. ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ? ಅದ್ಮೇಲೆ ಇರೋದು ಇಂಜಿನ್ನು, ಸೆಂಟ್ರಲ್ಲಿ ಇರೋದು ಮೋಟಾರು, ಈ ಹಿಂದೆ ಇರೋದು ಬ್ಯಾಟ್ರಿ. ನಮಗೆ ಕಾರು ಮೂವ್ ಮಾಡಿದಾಗೆಲ್ಲ ಅದು ಇಂಜಿನಿಂದ ಫಸ್ಟ್ ಏನಂದರೆ ನಮಗೆ ಇಂಜಿನಿಂದ ಮೂವ್ ಆಗುತ್ತೆ, ಆಮೇಲೆ ಬ್ಯಾಟ್ರಿಯಿಂದನೂ ಮೂವ್ ಆಗ್ತಾ ಇರುತ್ತೆ. ಹೋಗ್ತಾ ಆಮೇಲೆ ಬ್ಯಾಟ್ರಿಯಿಂದನೇ ಸಪ್ಲೈ ಆಗುತ್ತೆ, ಇಂಜಿನ್ ಕಟ್ ಆಫ್ ಆಗಿಬಿಡುತ್ತೆ. ಆಮೇಲೆ ನೀವು ಲೈಕ್ ಒಂದೇ ಸರಿ ಜೋರಾಗಿ ಏನಾರ ಹೋಗ್ತಾ ಇರೋ ಸ್ಪೀಡ್ ಏನಾರ ಕ್ರಾಸ್ ಆಯಿತು ಅಂತಂದರೆ ಆಗ ಬ್ಯಾಟ್ರಿ ಕಟ್ ಆಫ್ ಆಗಿಬಿಟ್ಟು ಇಂಜಿನಿಂದ ಬರುತ್ತೆ ಮೋಟರ್ಗೆ. ಆಗ ಮೋಟರ್ಗೆ ಬಂದಾಗ ಮೋಟರು ಬ್ಯಾಟ್ರಿಗೆ ಸಪ್ಲೈ ಕಳಿಸ್ತಾ ಇರುತ್ತೆ, ಅಂದರೆ ಕರೆಂಟ್ ಕಳಿಸ್ತಾ ಇರುತ್ತೆ. ಬ್ಯಾಟ್ರಿ ಅವ್ರು ಚಾರ್ಜ್ ಆಗ್ತಾ ಇರುತ್ತೆ. ಆ ಥರ ಓಡೋದು ಸಿಸ್ಟಮ್ಯಾಟಿಕ್ಕು. ನಾನು ಒಂದು 2-3 ಸರಿ ಟ್ರೈ ಮಾಡಿ ನೋಡಿದೆ, ವರ್ಕೌಟ್ ಆಗುತ್ತೆ. ಒಂದು ಬ್ಯಾಟ್ರಿಯಿಂದ ಎಲ್ಲ ಓಡೋ ನೋಡಿದ್ರು ಒಂದು 18-19 ಲಾಸ್ಟ್ ಗುರು. ಹಿಂಗೆ ಓಡಿಸೋಣ. ಬೇರೆ ಪೆಟ್ರೋಲ್ ಆದರೆ ಒಂದು ಹೇಳ್ದಂಗೆ 15-18 ಲಾಸ್ಟು. ಬನ್ನಿ ಇವಾಗ ಅಲ್ಲಿ ಹೋಗೋಣ ಸೀದಾ. ಬರ್ತಾ ಇದ್ದಾರೆ. ಮನೇಲೇನು ಶೂಟ್ ಮಾಡೋಕ್ಕಾಗಲಿಲ್ಲ. ಇವಾಗ ಹೋಗಿ ಸೈಟ್ ಹತ್ರ ತೋರಿಸ್ತೀನಿ ಏನೇನು ಕತೆ ಎತ್ತ ಅಂತ. ಬನ್ನಿ ಹೋಗೋಣ. ಮೊನ್ನೆ ಅವರ ಅಣ್ಣನ ಮಕ್ಕಳದು ಮನೆ ತೋರಿಸಿರ್ಲಿಲ್ಲ. ಅವ್ರಿಗೆ ಒಂದು 8 ಕಿಲೋಮೀಟ್ರ್, 8 ಅಲ್ಲ ಒಂದು 6 ಕಿಲೋಮೀಟ್ರ್ ಡಿಫ್ರೆನ್ಸ್ ಇದೆ ಅವ್ರ ಮನೆಗೆ ಇವ್ರ ಮನೆಗೆ. ನೋಡಿ ಅವ್ರ ಮನೆ ಇದು. ಅವ್ರು ಸಿಂಗಲಾಗಿ ಇಂಡಿಪೆಂಡೆಂಟ್ ಹೌಸ್ ಕಟ್ಕೊಂಡಿರೋದು. ಸಗದ ಕಟ್ಸ್ಕೊಂಡವ್ರು. ಇವ್ರುಗಳು ಸಿಕ್ಕಾಪಟ್ಟೆ ದೊಡ್ಡದಾಗೈತೆ ಮನೆ. ಅವ್ರದಕ್ಕಿಂತ ಅವ್ರದ್ದು ಡಬಲ್ ಅಂದ್ಕೊಳ್ಳಿ. ಅವ್ರದ್ದು ವಿಲ್ಲ ಅಲ್ಲ, ಅದಕ್ಕೆ ಅದು ಚಿಕ್ಕದಾಗ ಕಾಣಿಸುತ್ತೆ. ಇವ್ರದ್ದು ಇಂಡಿಪೆಂಡೆಂಟ್ ಹೌಸ್ ಸಿಕ್ಕಾಪಟ್ಟೆ ದೊಡ್ಡದಾಗ ಕಟ್ಟವ್ರೆ. ಅವ್ರದ್ದು ರಿಡ್ಜ್ ಕಾರು. ಬಟ್ ತಮಿಳ್ನಾಡು ರಿಜಿಸ್ಟ್ರೇಷನ್. ಇವ್ರು ಇದ್ದಿದ್ದೆಲ್ಲ ಚೆನ್ನೈಯಲ್ಲೇ, ಬಟ್ ಪ್ರಾಪರ್ ಇವ್ರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಹೈದ್ರಾಬಾದೇ. ಬಟ್ ಅಲ್ಲಿ ಕೆಲಸ ಎಲ್ಲ ಮಾಡ್ತಾಯಿದ್ದು, ಅಲ್ಲೇ ಓದ್ತಾಯಿದ್ದು, ಅಲ್ಲಿ ಗಾಡಿ ತೊಗೊಂಡಿರೋದು ಇವರು. ಇಲ್ಲಿ ನೋಡಿ ಎಷ್ಟು ಸಾಕಾಗಿದೆ ಪ್ಲೇಸು. ಇದು ನಿಮ್ಗೇನು ಕಾಣಿಸ್ತೈತೆ ಇದು ಹೈವೇ. ಇದು ವಿಜಯವಾಡ ಹೈದ್ರಾಬಾದ್ ಹೈವೇ ಇದು. ಹಿಂಗೆ ಸೈಡ್ ಹೋದರೆ ಈ ಕಡೆ ರೈಟ್ ಸೈಡ್ ಹೋದರೆ ಇಲ್ಲಿ ಇದೆಯಲ್ಲ, ಈ ರೈಟ್ ಸೈಡ್ ಹೋದರೆ ನಿಮಗೆ ವಿಜಯವಾಡ ಬರುತ್ತೆ. ಇದು ಲೆಫ್ಟ್ ಸೈಡು ರಾಮೋಜಿ ಫಿಲಿಮ್ ಸಿಟಿ, ಆಮೇಲೆ ಹೈದ್ರಾಬಾದು ಸಿಟಿ ಒಳಗಡೆ ಹೋಗುತ್ತೆ. ಅದು ರೋಡಿದು ಯಾವುದಿಲ್ಲ ಗುರು. ಇಲ್ಲಿ ಅಕ್ಕಪಕ್ಕ ಇವ್ರದ್ದು ಸಿಕ್ಕಾಪಟ್ಟೆ ಸ್ವಲ್ಪ ದೂರ ಇದೆ. ಎಲ್ಲ 100 ಮೀಟ್ರ್ 200 ಮೀಟ್ರ್ ದೂರದಲ್ಲಿದ್ದಾವೆ ಎಲ್ಲ ಮನೆಗಳು. ಇಂಡಿಪೆಂಡೆಂಟಾಗಿ ಕಟ್ಕೊಂಡಿದ್ದಾರೆ. ಸಗದಾಗಿ ಕಟ್ಸೋರೆ ಮನೆ. ನಾನು ಗಾಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಹೆಂಗೆ ಗಾಡಿ ಏನು ತೊಳೆದಿಲ್ಲ ಬೇಗ. ಸಿಕ್ಕಾಪಟ್ಟೆ ಬಿಸಿಲು ಗುರು. ಯಾವ ರೇಂಜ್ ಹೊಡಿತೈತೆ ಸೂರ್ಯನೆಲ್ಲ ಐತಪ್ಪ ನೋಡಿ. ಇಲ್ಲೈತೆ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತೈತೆ. ದೇವರಣ್ಣಗೂ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ನನ್ನ ಪರಿಸ್ಥಿತಿ ಯಾರು ಹೇಳೋದು ಅರ್ಥ ಆಗ್ತಾಯಿಲ್ಲ. ಒಟ್ಟಿನಾಗ ಹೆಂಗೋ ನೀನು ಫ್ಯಾನ್ ಕೊಡಿಸಿ ದೇವ್ರಂಥ ಮನುಷ್ಯರು ಗುರು. ಫ್ಯಾನ್ ಕೊಡಿಸಿ ಒಳ್ಳೆ ಕೆಲಸ ಮಾಡಿದ್ರಿಲ್ಲ ಅಂತ ದೇವ್ರಣ್ಣ ಮುಳುಗಕ್ಕೆ ಹೋಯ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಡತ್ತು. ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಬಂದು ಮೈಕೆಲ್ಲ ನೋವ್ತಾಯಿತ್ತು. ಇನ್ನು ರೆಸ್ಟ್ ಮಾಡೋಕ್ಕೂ ನಂಗೆ ಟೈಮ್ ಇರಲಿಲ್ಲ ಅಂದಿದ್ರೆ ವೇಸ್ಟ್ ಆಗ್ಬಿಡ್ತಾಯಿತ್ತು ಡೇ ಫುಲ್ಲು. ಪರವಾಗಿಲ್ಲ, ಬನ್ನಿ ಬರ್ತಾವ್ರೆ ಹೋಗೋಣ. ಫಸ್ಟ್ ಅಲ್ಲಿ ಹೋಗಿ ಸಿಗ್ತೀನಿ ನಾನು ನಿಮಗೆ. ಸೈಟ್ ಹತ್ರ ಹೋಗ್ತೀನಿ ಅಂದವರು ಸೀದಾ ಎಲ್ಲಪ್ಪ ಬಂದವರು ಅಂದರೆ AC ನೋಡೋಕೆ ಬಂದವ್ರೆ. ಮನೆಗೆ AC ಬೇಕಲ್ಲ ಅವ್ರಿಗೆ, ವಿಲ್ಲಾಗೆ. ಅದಕ್ಕೆ AC ತೊಗೊಂಡೋಗಿ ಎಲ್ಲಿಗಪ್ಪ ಬಂದವ್ರು ಅಂದರೆ ಇದು LB ನಗರ ಹತ್ರ. ಇದು ಕ್ರೋಮಾ ಅಂತಿದೆ ನೋಡಿ. ಇಲ್ಲಿ ನೋಡೋಕೆ ಬಂದವ್ರೆ ಟಾಟಾ ಕನ್ಸಲ್ಟಿಯಲ್ಲಿ. ಅವರು ಅದೇ ಹೇಳಿದ್ನಲ್ಲ ಅವ್ರ ಅಣ್ಣನ ಮಕ್ಕಳು ಅಂತ
ಅವ್ರ ಮಿಸ್ಸಸ್ಸು ಇಲ್ಲೇ ಟಾಟಲ್ಲಿ ಕೆಲಸ ಮಾಡ್ತಾರೋದು TCS ಅಲ್ಲಿ. ಅದಕ್ಕೆ ಇಲ್ಲೊಂದು 50% ಡಿಸ್ಕೌಂಟ್ ಸಿಗುತ್ತೆ ಅದರಲ್ಲಿ. AC ತೊಗೊಂಡ್ರೆ ಒಂದು 5-6 ತೊಗೊಂಡ್ರೆ ಅಂತ ನೋಡೋಕೆ ಬಂದವ್ರೆ. AC ತೊಗೊಂಡು ಶಿಸ್ತಾಗಿ ಒಟ್ಟಿನಾಗ ಬಿಸಿಲಂತೂ ಆಯ್ತಲ್ಲ, ಇವರು ಕಣ್ಣೇ ಬಿಡೋಕ್ಕಾಯ್ತಲ್ಲ, ಸಿಕ್ಕಾಬಿಟ್ಟೆ ಬಿಸಿಲೈತೆ. ತಗೊಂಡು ಸೀದಾ ಹೋಗ್ಬಿಡೋಣ. ಬುದ್ಧಿ ಫಸ್ಟಾಗಿ ಕಾರಾಗಿ ಕುತ್ಕೊಂಡ್ಬಿಡೋಣ, ಆಯ್ತಲ್ಲ ಬಿಸಿಗೆ ತಣ್ಣಿಗೆ ಕಾರಾಗಿ ಕುತ್ಕೊಂಡು ಆರಾಮಾಗಿರೋಣ. ಅಲ್ಲಿ ಆ ಕ್ರೋಮಲ್ಲೆಲ್ಲ ಮುಗಿಸ್ಕೊಂಡು ಸೀದಾ ಇವಾಗ LB ನಗರ್ ಸಿಟಿ ಒಳಗಡೆ ಬಂದಿದ್ದೀರಿ. ನೋಡಿ ಇಲ್ಲಿ ಮೆಟ್ರೋ ಕಾಣಿಸ್ತಿದೆಯಾ, ಮೆಟ್ರೋ ಹೋಗ್ತಾ ಐತೆ. ಇದೆ ಅಲ್ಲಿ ಮುಂದೆ ಹೋದ್ರೇ ಮೆಟ್ರೋ ಸ್ಟೇಷನ್ ಇರೋದು. ಒಂಚೂರು ಮುಂದೆಗೇನೆ ಇದೆ ಸಿಟಿ ಮೆಟ್ರೋ ಸ್ಟೇಷನ್ನು. ಗಾಡಿ ಎತ್ಕೊಂಬಂದು ಇಲ್ಲಿ ಹಾಕಿದ್ದೀನಿ. ಇವಾಗ ಇನ್ನೊಂದು ಕ್ರೋಮ ಹತ್ರ ಬಂದವ್ರೆ, LB ನಗರ್ ಸಿಟಿ ಒಳಗಡೆ. ಇವ್ರ ಮನೆಗೆ ಹತ್ರ ಇದು. ಇಲ್ಲ ಅದಕ್ಕೆ ಇಲ್ಲಿ ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದವ್ರೆ. ಇಲ್ಲಿ ನೋಡಿಕೊಂಡು ಮತ್ತೆ ಎಲ್ಲೋ ಬೇರೆ ಕಡೆ ಹೋಗ್ಬೇಕಂತ. ಅದೇನೋ ಚಿಮ್ನಿ ಆಮೇಲೆ ಗ್ಯಾಸ್ ಸ್ಟವೆಲ್ಲ ನೋಡೋಕ್ಕೆ. ನೋಡಿ ಇಲ್ಲಿ ವಾಸ್ವಿ ಆನಂದ್ ನಿಲಯಂ, ಸಿಕ್ಕಾಪಟ್ಟೆ ವಿಲ್ಲಾಗಳು ಅಪಾರ್ಟ್ಮೆಂಟ್ಸ್ ಗುರು ಈ ಹೈದರಾಬಾದಲ್ಲಿ. ಎಲ್ಲಿ ನೋಡಿದ್ರು ನಮ್ಮ ಬೆಂಗಳೂರು ಥರ ಆಗ್ಬಿಟ್ಟಿದೆ ಇದೂ ಪರಿಸ್ಥಿತಿ. ಏನಂದರೆ ಇಲ್ಲಿ ನನಗೆ ಸಿಕ್ಕಾಪಟ್ಟೆ ನಗು ಬಂದಿದೆ ಅಂದರೆ, ಈ ವಿಲ್ಲಾಗಳಿದ್ದಾವಲ್ಲ, ಈ ಟವರ್ದು, ಸಾರಿ ವಿಲ್ಲಾ ಅಂತ ಇದೀನಿ, ಈ ಮೆಟ್ರೋ ಪಿಲ್ಲರ್ಗಳು. ಆಮೇಲೆ ಮೆಟ್ರೋ ಅಷ್ಟೇ ಸಿಕ್ಕಾಪಟ್ಟೆ ಚಿಕ್ಕ ಬೋಗಿಗಳೆಲ್ಲ ಒಂದು 3 ಬೋಗಿ ಅಷ್ಟೇ ಇರೋದು. ಬಟ್ ಬೆಂಗಳೂರಲ್ಲೆಲ್ಲ ಒಂದು ಅಂದರೆ ಒಂದು 7-8 ಬೋಗಿಗಳು ಹಿಡಿದು ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡದು. ಬಡಿಲ್ಲ ಸಿಕ್ಕಾಪಟ್ಟೆ ಚಿಕ್ಕಿದ್ದು. ಸಿಟಿ ಟ್ರಾಫಿಕ್ಕು ಅಷ್ಟೇ ಗುರು, ಏನು ನಮ್ಮ ಬೆಂಗಳೂರು ಥರ ಅಷ್ಟು ಹೆವಿ ಕ್ರೌಡ್ ಟ್ರಾಫಿಕ್ ಏನಿಲ್ಲ, ಪರವಾಗಿಲ್ಲ. ಯಾವಾಗ ನೋಡ್ರೆ ಗಾಡಿಗಳು ಮೂವಿಂಗೇ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಗಾಡಿಗಳು, ಬಟ್ ಎಲ್ಲ ಮೂವಿಂಗಲ್ಲಿರುತ್ತೆ. ನಮ್ಮ ಬೆಂಗಳೂರು ಥರ ಸಿಕ್ಕಾಪಟ್ಟೆ ಜಾಮ್ ಆಗೋಲ್ಲ. ಇಲ್ಲಾಂದರೆ ಅಲ್ಲಿ ನಿಂತ್ಕೊಳ್ಳೋಲ್ಲ. ಆಕ್ಸಿಡೆಂಟ್ ಆದರೂ ಅಷ್ಟೇ, ರೋಡಲ್ಲಿ ಆಗಲೇ ಬರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಯಿತು, ಬಟ್ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಏನು ಆದ್ರೂ ಹಂಗೆ ಮೂವ್ ಆಗ್ತಾ ಇರುತ್ತೆ ಗಾಡಿಗಳು, ನಿಂತ್ಕೊಳೋದು ಆ ಥರ ಸೀನೇನಿಲ್ಲ ಇಲ್ಲಿ. ನಮ್ಮ ಬೆಂಗಳೂರಲ್ಲೇ ಒಂದು ಸ್ವಲ್ಪ ಚಿಕ್ಕದಾಗಿರೋಣ ಆದ್ರೂ ಡಾಕನ್ ಹಂಗೆ ಡಾಕನ್ ಎಲ್ಲ ಕಡೆ ಜಾಮು, ಏನು ಉಸಿರಾಡೋಕೆ ಕೂಡ ಜಾಗ ಇರೋಲ್ಲ, ಆ ಥರ ಜಾಮ್ ಆಗ್ಬಿಡ್ತದೆ. ಇಲ್ಲಿ ಪರವಾಗಿಲ್ಲ, ಆ ಥರ ಪರಿಸ್ಥಿತಿ ಏನಿಲ್ಲ ಕಂಪೇರ್ ಮಾಡಿದ್ರೆ ಬೆಂಗಳೂರಿಗೆ. ಇನ್ನು ನೋಡೋಣ ಎಲ್ಲೆಲ್ಲಿ ಕರ್ಕೊಂಡು ಈ ಥರ A to Z ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಮುಂದೆ ನೋಡೋಣ ಬರ್ರಿ ಎಲ್ಲೋ ಯಾವ ಏರಿಯಾ ಕರ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಇವಾಗ ಪ್ರೆಸೆಂಟ್ LB ನಗರಲ್ಲಿ ಇದ್ದೇನೆ. ಅಲ್ಲದು ಅದೆಲ್ಲ ಮುಗಿಸ್ಕೊಂಡು ಅವ್ರು ಏನೇನೆಲ್ಲ ಕ್ರೋಮ್ 2 ಶೋರೂಮ್ ಏನೋ ತಿರುಗಿದ್ರು. 2 ಶೋರೂಮ್ ಎಲ್ಲ ನೋಡಿಕೊಂಡು ಸೀದಾ ಇವಾಗ ನಾಗೋಲ್ ಹತ್ರ ಕರ್ಕೊಂಬಂದಿದ್ದಾರೆ. ಇನ್ನೊಂದು ಯಾವುದೋ ಬೇರೆ ಶೋರೂಮು, ಕ್ರೋಮ್ ಅಲ್ಲ, ಅಂದರೆ ಇಲ್ಲೇನೋ ಚಿಮ್ನಿ ಆಮೇಲೆ ಅವ್ರು ಏನೋ ತೊಗೊಬೇಕು ಅಂತಂದರು. ಎಕ್ಸಾಕ್ಟಾಗಿ ಏನು ತೊಗೊಬೇಕು ಅಂತ ಗೊತ್ತಿಲ್ಲ, ಬಟ್ ಇಲ್ಲಿಗೆ ಬಂದಿದ್ದಾರೆ. ಯಾವುದೋ ನಾಗೋಲ್ ಸರ್ಕಲ್ ಇದು, ನಾಗೋಲ್ ಜಂಕ್ಷನ್ ಇದು ತೋರಿಸ್ತೀನಿ ನೋಡಿ. ಇದೇ ನಾಗೋಲ್ ಜಂಕ್ಷನ್ ಮೇಲೆ ಇರೋದು ಫ್ಲೈಓವರ್ ನಾಗೋಲ್ದು. ಅದು ಸಿಟಿ ಒಳಗಡೆ ಹೋಗುತ್ತೆ, ನಾವು ಬೈಪಾಸ್ಗೆ ಗೊತ್ತಿಲ್ಲ. ಇದೇ ನಾಗೋಲ್ ಜಂಕ್ಷನ್ನು. ಕರೆಕ್ಟಾಗಿ ಜಂಕ್ಷನ್ ಹತ್ರ ಇದೊಂದು ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಯಾವುದೋ ಒಂದು ಶೋರೂಮ್ ಇದೆ. ಅದೇನೋ ಏನೋ ಹಾಕಿದ್ದಾರೆ, ಮಲ್ಟಿ ಬ್ರ್ಯಾಂಡ್ ಶೋರೂಮ್ ಅಂತ. ಇಲ್ಲಿ ಕರ್ಕೊಂಬಂದು ಬಿಟ್ಟಿದ್ದೇನೆ. ಇದು ಇಲ್ಲೆಲ್ಲ ಆಟೋ ಸ್ಟ್ಯಾಂಡ್, ಇಲ್ಲೆಲ್ಲ ಆಟೋಗಳು ನಿಂತಿದ್ದಾವೆ. ಮೇಲೆಗಡೆ ಫ್ಲೈಓವರು ಕರ್ಕೊಂಬಂದು ಇಲ್ಲಿ ಸೀದಾ ಬಿಟ್ಟಿದ್ದೇನೆ ಅಂತ ನೋಡ್ತಾವ್ರೆ, ಮಾತಾಡ್ತಾವ್ರೆ. ಸರಿ ಅಂತ ಸುಮ್ಮನೆ ಆದ್ರೆ. ಆಮೇಲೆ ಹಂಗೆ ಇವತ್ತು ಕಾರ್ಗೆ ಅವ್ರ ಮನೇಲಿ, ಇವ್ರ ಮನೇಲಿ ರಿಟ್ಸ್ ಇತ್ತು ಅಂತ ಹೇಳಿದ್ನಲ್ಲ, ರಿಟ್ಸ್ ಜೊತೆ ಇನ್ನೊಂದು ಇರಿಟಿಗಾನು ಇತ್ತು ಇವ್ರದ್ದು ಹಳೇದು. ಅದು ತಮಿಳ್ನಾಡು ರಿಜಿಸ್ಟ್ರೇಷನ್ನೇ, ಬಟ್ ಅದು ಮೋಸ್ಟ್ಲಿ ರೀಸೆಂಟಾಗಿ ಏನೋ ಕೊಟ್ಬಿಟ್ರೇನೋ. ಅದರಲ್ಲಿ ಇದ್ದಿದ್ದು ವಿಂಡೋ ಶೀಲ್ಡ್ ಬರುತ್ತಲ್ಲ, ವಿಂಡೋ ಶೀಲ್ಡ್ ಅಂದರೆ ಸನ್ ಪ್ರೊಟೆಕ್ಷನ್ದು. ಅದು ಇವತ್ತು ಅವ್ರ ಕಾರಲ್ಲಿ ಇರೋದು ನಮ್ಮ ಕಾರಿಗೆ ಕೊಟ್ಟರು. ಹಾಕಿ ನೋಡು ಆಗುತ್ತೋ ಇಲ್ಲೋ ಅಂತ ಕೊಟ್ಟರು ಟ್ರಯಲ್ ಮಾಡೋಕ್ಕೆ. ಹಾಕಿದೆ, ಕರೆಕ್ಟಾಗಿ ಸೆಟ್ ಆಗಿದೆ ನೋಡಿ. ಇದೆ ಅದು ಸನ್ ಪ್ರೊಟೆಕ್ಷನ್ದು. ನೋಡಿ ಇದಕ್ಕೂ ಹಾಕಿದ್ದೀನಿ, ನಂದಕ್ಕೂ ಕರೆಕ್ಟಾಗಿ ಕೂತ್ಕೊಂಡಿದೆ ಗುರು. ಇದೊಂದು ಸ್ವಲ್ಪ ಆಚೆ ಬಂದಿದೆ, ಅದು ಬಿಟ್ಟರೆ ಇನ್ನೆಲ್ಲ ಕರೆಕ್ಟಾಗಿ ಕೂತಿದೆ ನೋಡಿ. ಬ್ಯಾಕು ತೋರಿಸ್ತೀನಿ ಬೇಕಾದ್ರೆ, ಬ್ಯಾಕು ಕರೆಕ್ಟಾಗಿ ಕೂತಿದ್ದಾವೆ. ಬ್ಯಾಕ್ ಅಂತೂ ಪರ್ಫೆಕ್ಟು, ಫ್ರಂಟ್ಗಿಂತ ಬ್ಯಾಕ್ ಅಂತೂ ಪರ್ಫೆಕ್ಟಾಗಿ ಕೂತಿದೆ. ಫ್ರಂಟ್ ಯಾಕೋ ಇದು ಅಷ್ಟೇ ನೋಡಿ, ಅಲ್ಲಿ ಸ್ವಲ್ಪ ಒಂಚೂರು ಮುಂದೆ ಬಂದೈತೆ. ಅದು ಬಿಟ್ಟರೆ ಎಲ್ಲ ಪರ್ಫೆಕ್ಟಾಗಿ ಬಂದೈತೆ ಗುರು, ಕರೆಕ್ಟಾಗಿ ಸೆಟ್ ಆಗೈತೆ 4 ಕಡೆಗೂ. ಇದಿದ್ರೆ ಒಂಥರ ಕಾರ್ ಜಲ್ದಿ ಕೂಲ್ ಆಗಿಬಿಡುತ್ತೆ. ಏನಕ್ಕೆ ಅಂದರೆ ಬಿಸಿಲು ಅಷ್ಟೊಂದು ಒಳಗಡೆ ಬಿಡಲ್ಲ, ಎಲ್ಲ ಪ್ರೊಟೆಕ್ಟ್ ಮಾಡಿಬಿಡುತ್ತೆ. ಅದಕ್ಕೆ ಇದು ಬಿಟ್ಟರು ಯಾರನ್ನ ಯೂಸ್ ಮಾಡೋರಿದ್ರೆ ಯೂಸ್ ಮಾಡ್ಕೊಳ್ಳಿ. JC ರೋಡಲ್ಲ ಸಿಗುತ್ತೆ. ಇವರು ಇಲ್ಲೇ ತೊಗೊಂಡಿದ್ದು. ನಾನು JC ರೋಡಲ್ಲಿ ಒಂದ್ಸರಿ ನಂಗೆ ಕಸ್ಟಮರ್ಗೆ ಯಾರಿಗೋ ಒಬ್ರಿಗೆ ಹಾಕ್ಸ್ಕೊಟ್ಟಿದ್ದೆ. ಅವ್ರಿಗೊಂದ್ಸರಿ ಹಾಕ್ಸ್ಕೊಟ್ಟಿದ್ದು ನೆನಪು. ಅವರು JC ರೋಡಲ್ಲಿ ನನ್ನ ಕಾರ್ಗೂ ಬಂದಾಗ ಇದು ತೊಗೊತೀನಿ. ಅವಾಗ ಪ್ರತಿಯೊಂದು ಡೀಟೇಲ್ ಎಲ್ಲ ಹೇಳ್ತೀನಿ, ಎಷ್ಟು ಏನು ಪ್ರೈಸ್ ಎಷ್ಟು ಇದ್ರದ್ದು ಅಂತ. ನಂಗೆ ಬೆಂಗಳೂರಲ್ಲಿ ಹಾಕ್ಸಿದಾಗ 2.5 ಕೊಟ್ಟಿದ್ದು, 4 ವಿಂಡೋದೂ ಸೇರಿ, ಅಂದರೆ 4 ಸೈಡು ಸೇರಿ 2.5-2,000 ಕೊಟ್ಟಿದ್ದು ಕಸ್ಟಮರು. ಅದಕ್ಕೆ ಈ ಸರಿ ನನ್ನ ಕಾರ್ ಬಂದಾಗ ಪ್ರೈಸ್ ಎಷ್ಟು ಏನು ಕತೆ ಎಲ್ಲ ಡೀಟೇಲಾಗಿ ನಾನು ತಿಳಿಸ್ತೀನಿ ನಿಮಗೆ. ಆಮೇಲೆ ಈ ಕಾರು ಯಾವುದು ಏನು ಅಂತ ಹೇಳಿಲ್ಲ, ಅಂದರೆ ಟಾಪ್ ಎಂಡ ಮಿಡ್ ವೇರಿಯಂಟ್ ಏನು ಕತೆ ಅಂತ ಹೇಳಿಲ್ಲ, ಬೇರೆ ಮೈಲೇಜ್ ಒಂದು ಹೇಳ್ದೆ ನೋಡಿ. ಇದು ಕಾರು ಅಂದ್ಬಿಟ್ಟು ಇರಿಟಿಗ XL6 ಟಾಪ್ ಎಂಡ್ ಮಾಡಲು. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ ಫೀಚರ್ಸು ಬರುತ್ತೆ ಗುರು. ಆಮೇಲೆ ಮೇಯ್ನ್ ಇದು ಆಟೋಮೆಟಿಕ್ಕು, ನೀವು ಕಾಣಿಸ್ತಾ ಇದೆಯಾ, ಆಟೋಮೆಟಿಕ್ ಗಾಡಿ ಇದು, ಮ್ಯಾನ್ಯುವಲ್ ಅಲ್ಲ, ಆಟೋಮೆಟಿಕ್ಕು.
ಇದು ಏನಪ್ಪ ಫೀಚರ್ಸ್ ಹೇಳ್ತೀನಿ ನೋಡಿ. ಇದ್ರದ್ದು ಪುಷ್ ಬ್ಯಾಕ್ ಬಟನ್ ಬರುತ್ತೆ ನಿಮಗೆ, ಪುಷ್ ಸ್ಟಾರ್ಟ್ ಬಟನ್ನು. ಆಮೇಲೆ ಇದೇನು ಅಂದರೆ ನೀವು ಸಿಗ್ನಲ್ ಎಲ್ಲ ನಿಂತಿದ್ರು ಲೈಕ್ ಇಂಜಿನ್ ಲೈಕ್ ಯಾಕಪ್ಪ ಪೆಟ್ರೋಲ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಇದನ್ನು ಆನ್ ಮಾಡ್ಕೊಂಬಿಟ್ರೆ ಸಾಕು. ಇಲ್ಲಿ ನೋಡಿ, ಇದು ಆಫಲ್ಲಿದೆ ಇವಾಗ. ಇದು ಆನ್ ಮಾಡಿದ್ರೆ ಲೈಕ್ ಅಲ್ಲಿ ನಿಮ್ಗೆ ಸಿಂಬಲ್ ಬರೋಲ್ಲ, ಆಫ್ ಮಾಡಿದ್ರೆ ಇಲ್ಲಿ ಸಿಂಬಲ್ ಬರುತ್ತೆ. ಅದು ಕನ್ಸಪ್ಷನ್ ಕಮ್ಮಿ ಮಾಡುತ್ತೆ. ಇದು ಕ್ಯಾಮ್ರಾ ವ್ಯೂ. ಇಲ್ಲಿ ಹತ್ತಿದ್ದೆ ನಿಮ್ಗೆ ಇಲ್ಲಿ ಸ್ಕ್ರೀನ್ ತೋರಿಸುತ್ತೆ ನೋಡಿ, ಈ ಥರ ವ್ಯೂ ತೋರಿಸುತ್ತೆ ನಿಮಗೆ ಸ್ಕ್ರೀನ್ ಡಿಸ್ಪ್ಲೇಯಲ್ಲಿ. ಇವಾಗ ಇದು ರಿವರ್ಸು, ಸರಿ ಇದು ಫ್ರಂಟು. ಇವಾಗ ನಾನು ನೋಡಿ ಫ್ರಂಟಲ್ಲಿ ಕಾರ್ ನಿಂತಿದೆಯಲ್ಲ ವೋಲ್ಕ್ಸ್ವ್ಯಾಗನ್ನು, ಇಲ್ಲಲ್ಲಿ ಕಾಣಿಸ್ತಿದೆ ವೋಲ್ಕ್ಸ್ವ್ಯಾಗನ್ನು ನಿಮಗೆ ನೋಡ್ರಿ. ವೋಲ್ಕ್ಸ್ವ್ಯಾಗನ್ ಕಾರು ಕ್ಲಿಯರಾಗಿ ಕಾಣಿಸುತ್ತೆ ಗುರು. ಇದು ನಿಮಗೆ ಅಕ್ಕಪಕ್ಕ 360 ಡಿಗ್ರಿ ಇದು ತೋರಿಸ್ತಾ ಇರೋದು. ನಿಮ್ಗೆ ಬೇಡ ಒಂದೇ ಸೈಡ್ ಬೇಕು ಅಂತಂದರೆ ನೋಡಿ ಇಲ್ಲಿ ತೋರಿಸ್ಕೊಂಬಿಟ್ಟು ಇದೇನಂದರೆ ಪಾರ್ಕಿಂಗ್ ಸೆನ್ಸರ್. ಇದು ನಿಮಗೆ ಬೇಕು ಇಲ್ಲ ಬೇಡ ಅಂತ ಆಫ್ ಮಾಡ್ಕೊಬೋದು. ಇದು 2 ಸೈಡ್ದು ತೋರಿಸ್ತಾ ಇರೋದು ನಿಮ್ಗೆ. ಇದೆ ಬರೀ ಫ್ರಂಟ್ ಮಾತ್ರ, ಇದು ಫ್ರಂಟ್ ಮಾತ್ರ ನಿಮಗೆ ಫ್ರಂಟು. ಆಮೇಲೆ ನಿಮ್ಮ ಲೆಫ್ಟ್ ಸೈಡಲ್ಲಿ ಏನಾರ ಅಕಸ್ಮಾತ್ ಇವಾಗ ಲೆಫ್ಟ್ ಸೈಡ್ ನೀವು ಡ್ರೈವಿಂಗ್ ಸೈಡಲ್ಲಿ ಕೂತಿದ್ರೆ ನಿಮ್ಗೆ ಏನೋ ಕಾಣಿಸಲ್ಲ, ಅದಕ್ಕೆ ಲೆಫ್ಟ್ ಸೈಡ್ ಏನಾರ ಇದೆಯೋ ನೋಡೋಕ್ಕೆ ಇದು ಲೆಫ್ಟ್ ಸೈಡ್ದು ಲಾಸ್ಟ್ದು ಯೂಸ್ ಮಾಡ್ಬೋದು. ಇವಾಗ ನೀವು ಸದ್ಯಕ್ಕೆ ಇದು ಯೂಸ್ ಮಾಡಿಕೊಂಡು ಯಾವಾಗಲೂ ಇದೇ ಇಟ್ಕೊಂಡ್ರೆ ಬೆಟ್ರ್, ಯಾಕಂದರೆ ಎಲ್ಲ ಕಡೆ ಕಾಣಿಸುತ್ತೆ ನಿಮಗೆ. ಅಲ್ಲೇ ಪಾರ್ಕಿಂಗ್ ಆನಲ್ಲಿ ಇಟ್ಕೊಳ್ಳಿ. ಅದು ಬಿಟ್ಟರೆ ಇನ್ನೇನು ಅಂತಂದರೆ ಟ್ರಾಕ್ಷನ್ ಕಂಟ್ರೋಲ್ ಇದೆ ನಾವು ಈ ಕಾರಲ್ಲಿ. ಟ್ರಾಕ್ಷನ್ ಕಂಟ್ರೋಲು ಆಫು ಆನು ಎರಡೂ ಮಾಡ್ಕೊಬೋದು ಇದು ನಿಮಗೆ. ಆಮೇಲೆ ತುಂಬ ಜನ ಡ್ರೈವರ್ಗಳಿಗೆ ಇದು ಗೊತ್ತಿಲ್ಲ, ಇದು ಏನಕ್ಕಪ್ಪ ಇದು 0 1 2 3 ಅಂತ ಇಟ್ಟಿರ್ತಾರೆ ಅಂತ. ಅದು ಹೇಳ್ತೀನಿ ನೋಡಿ. ಇವಾಗ ಇದು ಏನಕ್ಕಪ್ಪ ಇಟ್ಟಿರ್ತಾರೆ 0 1 2 3 4 ಅಂತ 5ವರೆಗೂ ಇರುತ್ತೆ. ಅದು ಏನಕ್ಕಪ್ಪ ಎಲ್ಲ ಕಾರಲ್ಲಿ ಇದು ಕೊಟ್ಟಿರ್ತಾರೆ, ಏನು ಕತೆ ಇದು ಅಂದ್ಬಿಟ್ಟು ಕೇಳಬಹುದು ನೀವು. ಈ ಸರಿ ಯಾವಾಗ ನೈಟು ನಾನು ಇವತ್ತು ಗ್ಯಾರಂಟಿ ಇದು ಮಾಡೇ ಮಾಡ್ತೀನಿ, ನೆನಪಿಕೊಂತೀನಿ. ನೈಟು ಗಾಡಿ ನಿಂತಿದ್ದಾಗ ನಿಮಗೆ ಈ ಐ ಬೀಮ್ ಇರುತ್ತಲ್ಲ, ಐ ಬೀಮ್ದು ಫೋಕಸ್ಸು ಕೆಳಗಡೆ ಮೇಲೆ ಮಾಡೋಕ್ಕೆ, ಐ ಬೀಮೆ ಅಂತಲ್ಲ ಲೈಟ್ದು ಮೇಲೆ ಕೆಳಗಡೆ ಮಾಡೋಕ್ಕೆ, ಅದೊಂದೇ ಒಂದು ಕಾರಣಕ್ಕೆ ಇದು 0 ಯಾವಾಗಲೇ ಆಗಲಿ 0 ಇಟ್ಕೊಳ್ಳಿ. ನಿಮಗೆ ಬೀಮು ಸ್ವಲ್ಪ ಮುಂದಕ್ಕೆ ಬರುತ್ತೆ. ಮುಂದಕ್ಕೆ ಅಂತಂದರೆ ನೋಡಿ ಹೆಂಗೆ ಅಂದರೆ ಆ 0 ಇಟ್ಕೊಂಡಷ್ಟು ನೀವು ಬೀಮು ಫುಲ್ ಮುಂದೆ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ, ಆ ಥರ ಎಕ್ಸ್ಟೆಂಡ್ವರೆಗೂ ಇರುತ್ತೆ. ಫುಲ್ ಕವರ್ ಆಗುತ್ತೆ ನಿಮಗೆ. ಅದೇ ಇವಾಗ 5 ಇಟ್ಕೊಂಡಿದ್ರೆ ಅಂದ್ಕೊಳ್ಳಿ, ಅರ್ಧಕ್ಕೆ ಮಾತ್ರ ಬರುತ್ತೆ ನಿಮಗೆ. ಇವಾಗ ಯಾರನ್ನ ಸೀಟ್ ಫುಲ್ ಮುಂದೆ ಹಾಕ್ಕೊಂಡು ಹಿಂಗೆ ಬಕ್ಕೊಂಡು ಓಡಿಸ್ತಾ ಇರ್ತಾರಲ್ಲ, ಅವ್ರಿಗೆ ಇಷ್ಟು ಮಾತ್ರ ಕಾಣಿಸ್ತಾ ಇರುತ್ತೆ. ಅದೇ ನೀವು ಆರಾಮಾಗಿ ರಿಲ್ಯಾಕ್ಸೇಷನ್ ಪೊಸಿಷನಲ್ಲಿ ಗಾಡಿ ಓಡಿಸ್ತಾ ಇರೋದಾದ್ರೆ ನಿಮಗೆ 0 ಇಟ್ಕೊಂಡ್ರೆ ಫುಲ್ ಪೊಸಿಷನ್ ಕಾಣಿಸುತ್ತೆ. ಆ ಥರ ಅದೆಲ್ಲ ನಿಮ್ಗೆ ಕಂಫರ್ಟಬಲ್ ಗುರು, ನಿಮ್ಗೆ ಯಾವ ಥರ ಬೇಕೋ ಆ ಥರ ಬೀಮ್ ಸೆಟ್ ಮಾಡ್ಕೊಬೋದಲ್ಲಿ. ಬಟ್ ಎಲ್ಲ ಡ್ರೈವರ್ಗಳು ಆಲ್ಮೋಸ್ಟ್ 0 ಇಟ್ಕೊಳ್ಳಿ. ಅದು ಏನು ಅಂತಂದರೆ ಬೀಮ್ ಅಡ್ಜಸ್ಟ್ಮೆಂಟ್ ಅಷ್ಟೇ. ಅದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನೋರಿಗೆ ಅದು ಬೀಮ್ ಅಡ್ಜಸ್ಟ್ಮೆಂಟು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಇನ್ನೇನಪ್ಪ ಇದೆ ಅಂದರೆ ಕಾರಲ್ಲಿ ನೋಡಿ ಕ್ರೂಸ್ ಕಂಟ್ರೋಲ್ ಇದೆ ಗಾಡಿಯಲ್ಲಿ. ಕ್ರೂಸ್ ಕಂಟ್ರೋಲು ಇದು ಹಾಕ್ಬಿಟ್ಬಿಟ್ರೆ ನಿಮ್ಗೆ ಹೋಗ್ತಾ ಬರುತ್ತೆ. ಇವಾಗ ಬರೋಲ್ಲ ನೋಡಿ, ಅಲ್ಲಿ ಶೋ ಆಗ್ತಾ ಇಲ್ಲ. ಇದೇ ಕ್ರೂಸ್ ಕಂಟ್ರೋಲ್ ಮೀಟ್ರು, ಅಲ್ಲಿ ಶೋ ಆಗ್ತಾ ಇಲ್ಲ. ಇದು ಕ್ರೂಸ್ ಕಂಟ್ರೋಲು. ಇಲ್ಲಿ ಅದನ್ನು ಅಡ್ಜಸ್ಟ್ ಮಾಡಿರೋರು ಬೇಕಾದ್ರೆ 1 2 3 ಅಂತ ಹಿಂಗೆ ಸೆಟ್ ಮಾಡ್ಕೊಬೋದು. ಅಂದರೆ ಸ್ಪೀಡ್ ಎಷ್ಟು ಬೇಕೋ ಅಡ್ಜಸ್ಟ್ ಮಾಡ್ಕೊಬೋದು, ಕಮ್ಮಿ ಬೇಕಾದ್ರೆ ಕಮ್ಮಿ ಮಾಡ್ಕೊಬೋದು. ಇದು ಬೇಡ ಅಂದರೆ ಕ್ಯಾನ್ಸಲ್. ನನಗೆ ಇವಾಗ ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಬಿಟ್ಟಿರ್ತೀರಾ, ನನಗೆ ಬೇಡ ಅಂದರೆ ಕ್ಯಾನ್ಸಲ್ ಮಾಡ್ಬೋದು. ನಿಮ್ಗೆ ಹಂಗೂ ಆಗಲಿಲ್ಲ ಅಂತಂದರೆ ಬ್ರೇಕ್ ಇದೆಯಲ್ಲ, ಬ್ರೇಕ್ನ ನೀವು ಕ್ರೂಸ್ ಕಂಟ್ರೋಲ್ ಹಾಕಿದಾದ್ಮೇಲೆ ಸುಮ್ಮನೆ ಬ್ರೇಕ್ನ ಸುಮ್ಮನೆ ಹಿಂಗೆ ಟಚ್ ಮಾಡ್ರೆ ಸಾಕು, ಕ್ರೂಸ್ ಕಂಟ್ರೋಲ್ ಕ್ಯಾನ್ಸಲ್ ಆಗ್ಬಿಡುತ್ತೆ, ಅಂದರೆ ಆಫ್ ಆಗಿಬಿಡುತ್ತೆ. ಅದು ಬಿಟ್ಟರೆ ಇಲ್ಲಿ ಮೋಡ್ಸ್ ಇದ್ದಾವೆ ನಿಮ್ಗೆ ಯಾವ್ದು ಬೇಕೋ ನೋಡಿ. ಸೌಂಡ್ ಇದು ವಾಲ್ಯೂಮ್ ಅಪ್ಪು ಡೌನು, ಇದು ಅಪ್ಪು. ನಿಮ್ಗೆ ಆಮೇಲೆ ಇದು ಬೇಕು ಅಂದರೆ ಯಾವ್ದು ಬೇಕಾದ್ರೆ ಇದು ಚೇಂಜ್ ಮಾಡ್ಕೊಬೋದು ನೋಡಿ. ಇಲ್ಲೆಲ್ಲ ಸೌಂಡ್ ಬರ್ತೈತೆ. ಆಮೇಲೆ ವ್ಯಾಲ್ಯೂಮ್ ಏನು ಪರವಾಗಿಲ್ಲ ಗುರು, ಸಕ್ಕತ್ತಾಗೆ ಕೊಟ್ಟವನೇ, ತೋರಿಸ್ತೀನಿ ನೋಡಿ. ಬಟ್ ಇದರಲ್ಲಿ ಏನಂದರೆ ಈ ಥರ ನಿಮಗೆ ಬಟನ್ಸ್ ಇರ್ತಲ್ಲ, ತಿರುಗಿಸೋದೆಲ್ಲ ಕೊಟ್ಟಿಲ್ಲ, ಬರೀ AC ಮಾತ್ರ. ಇದೆಲ್ಲ ಇದು ಟಚ್ ಸ್ಕ್ರೀನೇ ನೋಡಿ, ಹಿಂಗೆ ತಿರುಗಿಸ್ತಾ ಇರೋದೆ. ಅದು ಬಿಟ್ಟರೆ ಇನ್ನಷ್ಟೇ. ಇದೆಲ್ಲ ಸಖತ್ತಾಗಿ ಕೊಟ್ಟಮ್ ಗುರು. ಇದೆಲ್ಲ ವುಡ್ ಫಿನಿಶಿಂಗ್ ಥರ ಕೊಟ್ಟರೆ ಇದೆಲ್ಲ ಸಖತ್ತಾಗೈತೆ ಗಾಡಿಯಲ್ಲಿ. ಆಮೇಲೆ ಇದಕ್ಕೆಲ್ಲ ನಿಮಗೆ DRS ಇದು ಬರುತ್ತೆ, ಲೈಟ್ಸ್ LED ಲೈಟ್ ಬರೋದು. ನಾರ್ಮಲ್ ನಿಮಗೆ ಪ್ರೊಜೆಕ್ಟರ್ಡ್ ಎಲ್ಲ LED ಲ್ಯಾಂಪ್ ಬರೋದು ಇದಕ್ಕೆ. ಆಮೇಲೆ ನಾರ್ಮಲ್ ಎಲ್ಲ ಬಲ್ಬ್ ಬರುತ್ತಲ್ಲ, ಆ ಥರ ಬಲ್ಬ್ ಬರೋಲ್ಲ. ಅದು ಬಿಟ್ಟರೆ ನಂಗೆ ಅಷ್ಟೊಂದು ಗೊತ್ತಿಲ್ಲ ಗುರು, ಒಳಗಡೆ ಡೀಟೇಲಾಗಿ ಹೇಳೋಕ್ಕೆ. ಅದೆಲ್ಲ ತಿಳ್ಕೊಂಡು ವೀಡಿಯೋ ಮಾಡಬೇಕು. ನಮ್ಗೆ ಅಷ್ಟೊಂದು ಐಡಿಯಾ ಬೇರೆ ಇಲ್ಲ ಅದ್ರ ಬಗ್ಗೆ ತಿಳ್ಕೊಂಡೆಲ್ಲ ವೀಡಿಯೋ ಮಾಡೋಕ್ಕೆ. ಯಾವಾಗನ ಅದ್ರ ಬಗ್ಗೆ ಫುಲ್ ಡೀಟೇಲ್ ನನ್ನ ಕಾರ್ ಬರಲಿ, ಅದು ಅವಾಗ ಬಂದಾಗ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳ್ಕೊಂಡು ಆಮೇಲೆ ಅದ್ರ ಲಾಗ್ ಶೂಟ್ ಮಾಡ್ತೀನಿ. ತಲೆ ಕೆಡ್ಸ್ಕೊಂಬಿಟ್ರೆ ಇವಾಗ ಏನಪ್ಪ ಎಲ್ಲ ಬೆಬ್ಬೆ ಅಂತ ಬೆಬ್ಬಸ್ತಾವನೆ ಅನ್ಕೊಂಬಿಟ್ರೆ, ಏನಕ್ಕೆಂದರೆ ಗೊತ್ತಿಲ್ಲ ಅಷ್ಟೊಂದು ಮ್ಯಾಟ್ರು. ಏನೋ ಕಾಣಿಸಿರೋದು ಗೊತ್ತಿರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ಅಷ್ಟೇ ಗುರು, ಏನಿಲ್ಲ. ಇವರು ಇದು ಮುಗಿಸ್ಕೊಂಡು ಸೀದಾ ಇವಾಗ ಮನೆಗೆ ಯಾವಾಗ ಓಡ್ತಾರೋ, ಹೊಟ್ಟೆ ಬೇರೆ ಸೀದಾ ಐತೆ. ಟೈಮ್ ಬಂದು ಇವಾಗ ಎಕ್ಸಾಕ್ಟಾಗಿ 2 ಗಂಟೆ ಆಗ್ತಾ ಬಂತು. 2 ಗಂಟೆ ಇನ್ನೂ ಊಟ ಬೇರೆ ಇಲ್ಲ, ಹೋಗ್ಬೇಕು ಮಾಡಬೇಕು. ಎಲ್ಲಿ ಮೋಸ್ಟ್ಲಿ ಹೆಂಗೆ ಅನ್ಸ್ದಾಗ ಇವತ್ತು ಮನೆಗೆ ಹೋಗೋ ಡೌಟೇ ಅವರು. ಸೀದಾ ಊಟಕ್ಕೆ ಇಲ್ಲೇ ಎಲ್ಲನ ಹೋಗ್ಬೋದು, ಇಲ್ಲೆಲ್ಲನ ಮಾಡಿಕೊಂಡು ಮತ್ತೆ ಅಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ನೋಡೋಣ ಏನು ಕತೆ ಅಂದ್ಬಿಟ್ಟು. ಬಟ್ ರೋಡ್ಸ್ ಎಲ್ಲ ಸಕ್ಕತ್ತಾಗಿದೆ ಗುರು. ಇಲ್ಲಿ ಹೈದ್ರಾಬಾದಲ್ಲಿ ನಾನು ಇಷ್ಟು ಓಡಾಡಿದ್ದೀನಲ್ಲ, ಅದು ಸರಿನೋ ಇವ್ರ ಮನೆಗೆ ಕಡ್ದಾಗಿಂದ ಸಿಕ್ಕಾಬಿಟ್ಟೆ ಅದು ಇದು
ಅಲ್ಲಿ ಬುಕ್ ಮಾಡೋ ಕನ್ಸ್ಟ್ರಕ್ಷನ್ ಅದು ಇದು ಸ್ಟೀಲು ಸಿಮೆಂಟ್ ಅದು ಓಡ್ತಾನೆ ಅವ್ರೆ. ಬಟ್ ನಾನು ಇವ್ರ ಜೊತೆ ಓಡ್ತಾ ಇದ್ದೀನಲ್ಲ, ಬಟ್ ಎಲ್ಲೂ ನನಗೆ ರೋಡ್ ಯಾವ ಥರ ಹಿಂಸೆ ಏನನ್ಸಿಲ್ಲ ಗುರು. ಎಲ್ಲ ಕಡೆ ಸಖತ್ತಾಗಿ ಇಟ್ಟವ್ರೆ. ರೋಡು ಸಿಕ್ಕಾಪಟ್ಟೆ ದೊಡ್ಡದಾಗಿದ್ದಾವೆ ನೋಡ್ರಿ. ಇದೊಂದು ಜಂಕ್ಷನ್ ಎಷ್ಟು ದೊಡ್ಡದಾಗಿದೆ ರೋಡು. ಇದೊಂದು 3 ಲೇನ್ ಮಾಡಿಬಿಟ್ಟವ್ರೆ ರೋಡು. ಸಖತ್ತಾಗೈತೆ, ಚೆನ್ನಾಗೈತೆ ಗುರು. ಸಿಟಿ ಏನು ಅಷ್ಟೊಂದು ಇದೇನಿಲ್ಲ. ಬಟ್ ಈ ಒಳಗಡೆ ಓಲ್ಡ್ ಸಿಟಿಗೆ ಹೋದ್ರೇ ಸ್ವಲ್ಪ ಗಬ್ಬು. ಇದೆಲ್ಲ ನ್ಯೂ ಸಿಟಿ ಅಂತೆ. ಓಲ್ಡ್ ಸಿಟಿ ಅಂದರೆ ಇವಾಗ ಚಾರ್ಮಿನಾರ್ ಹತ್ರ ಅಲ್ಲಿ ಇಲ್ಲಿ ಹೋದ್ರೇ ಸ್ವಲ್ಪ ಗಲೀಜು, ಸ್ವಲ್ಪ ಕ್ರೌಡ್ ಜಾಸ್ತಿ. ಅದು ಬಿಟ್ಟರೆ ಇನ್ನು ಆ ಥರ ಏನಿಲ್ಲ. ನೋಡೋಣ ಏನೋ ಆ ಕಡೆನೂ ಹೋದ್ರೆ ತೋರಿಸ್ತೀನಿ. ಹೈದ್ರಾಬಾದ್ ಓಲ್ಡ್ ಸಿಟಿ ಕಡೆ ಇವ್ರು ಏನೋ ಹೋಗೋದು ಏನೋ ಇತ್ತು ಅಂದರೆ ಅಲ್ಲೂ ಎಲ್ಲ ಲಾಗ್ ಶೂಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೇನು ಕತೆ ಅಂತ. ಈಗ ಸದ್ಯಕ್ಕೆ ಇಷ್ಟೇ ವಿಷಯ. ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಹೇಳ್ದಂಗೆ ಊಟಕ್ಕೆ ಸೈಡ್ಗೆ ಹಾಕೋರೆ. ಇಲ್ಲಪ್ಪ ಊಟ ಇವತ್ತು ಅಂದ್ರೆ ನೋಡ್ರಿ ರಾಘವೇಂದ್ರ ಪ್ಯೂರ್ ವೆಜ್ ಇಲ್ಲಿ ಹೋಗಿದೆ. ಹೋಗೊಂದು ಏನಪ್ಪ ಕರ್ಡ್ ರೈಸು, ಒಂದು ಕರ್ಡ್ ರೈಸ್ ತಿನ್ಕೊಂಡು ಸೀದಾ ಬಂದೆ ಆಚೆಗೆ. ನಮ್ಮ ಕಸ್ಟಮರ್ ಏನೋ ಊಟ ಮಾಡ್ತಾಯಿದ್ದವ್ರೆ. ಒಂದು ಕರ್ಡ್ ರೈಸು ಹೊಡೆದೆ. ಏನು ಈ ಬಿಸಿಗೆ ಕರ್ಡ್ ರೈಸ್ ತಿನ್ನೋದೇ ಬೆಸ್ಟ್ ಹೇಳಿದ್ರು. ದೇವರಣ್ಣ ತಣ್ಣಕ್ಕಿರುತ್ತೆ. ಬೇರೆ ಏನೋ ತಿಂದ್ರೂ ಎಲ್ಲ ಒಂಥರ ಬಾಡಿ ಹೀಟು. ಕರ್ಡ್ ರೈಸ್ ಬೆಸ್ಟು ಅಂದ್ಬಿಟ್ಟು ಒಂದು ಕರ್ಡ್ ರೈಸ್ ಹಾಕ್ಕೊಂಡು ಸೀದಾ ಬಂದಿದ್ದೀನಿ. ಇಲ್ಲಿ ಮುಗಿಸ್ಕೊಂಡು ಎಲ್ಲೋ ಈ ಥರ ಗೊತ್ತಿಲ್ಲ, ನೋಡೋಣ ಎಲ್ಲೋ ಈ ಥರ. ಸಕ್ಸಸ್ಫುಲಿ ಡೇ 2 ಕೂಡ ಕಂಪ್ಲೀಟ್ ಆಯಿತು. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಜಸ್ಟ್ ಮನೆಗೆ ಬಂದ್ರಿ. ಟೈಮ್ ಬಂದರೆ 7 ಗಂಟೆ ಆಗಿದೆ. ಈಗ ಬಂದು ಜಸ್ಟ್ ಫ್ರೆಶಪ್ ಆಗಿ ಲಾಗ್ ಶೂಟ್ ಮಾಡ್ತಾಯಿದ್ದೇನೆ. ಈ ಲಾಗ್ ಎಲ್ಲಿ ಲೆಂತಿ ಆಯಿತು ಅನಿಸ್ತಾ ಇದೆ ಯಾಕೋ, ಅದಕ್ಕೆ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ನಿಮಗೆಲ್ಲ ಲಾಗ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ. ಇದೇ ಥರ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಳೆ ವೀಡಿಯೋ ಇನ್ನೂ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನನ್ನ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಹಳೆ ವೀಡಿಯೋ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಟಾಟಾ, ಬೈ ಬಾಯ್.